ಬಂದ್ರಿ? ಒಂದು ಸಣ್ಣ ಸಹಾಯ ಕೇಳೋಕೆ, ಮತ್ತೆ ಮತ್ತೆ ಬಂದು ನಿನ್ಗೆ ತೊಂದರೆ ಕೊಡೋಕಲ್ಲ. ಇಲ್ಲ, ಮತ್ತೆ ನಿಮ್ ಬಲೆಗೆ ಖಂಡಿತ ನಾನ್ ಬೀಳಲ್ಲ. ಹೊಟ್ಟೋಗಿ ಎಲ್ಲಿದ್ದ? ನಿಮ್ ಜೊತೆ ಸೇರಿ ಮಾಡಿದ ಒಂದ್ ತಪ್ಪಿಗೆ ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಇದೇ ಕೊನೆ ಸಾರಿ. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಸ್ಟೇಷನ್ ಹೋಗಿ ಕಾವೇರಿ ತರ ಆಕ್ಟ್ ಮಾಡಿ ರಾಜೀನಾಮೆ ಕೊಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ಹಲೋ, ಬಂಗಾರು. ಬಾಸ್ ಬಾಸ್, ನಾನು ಶರ್ಮಾ ಮಾತಾಡ್ತಿರೋದು. ಸೆಂಟ್ರಲ್ ರೋಡಿ ಬಂದು ಚೆನ್ನನ್ನ ಚೆನ್ನಾಗಿ ಹೊಡೆದು ಸ್ಪಾಟ್ ಹೋಗಿದ್ದಾನೆ. ವೆರಿ ಗುಡ್. ನೀನ್ ಹೆಂಡತಿ ಇಲ್ಲಿ ಇರೋದ್ರಿಂದ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಷ್ಟೂ ದಿವಸ ನೀನು ನಿನ್ನ ಧರ್ಮ ಪತ್ನಿ ನಮ್ ಜೊತೆ ಸೇರ್ಕೊಂಡು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ. ಈಗ ನೀನು ನಮಗೋಸ್ಕರ ಇನ್ನೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು. ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲಿದೆ ಅಂತ ಮೇಜರ್ ಹತ್ರ ಬಾಯ್ ಬಿಡಿಸ್ಬಿಟ್ಟು ನಿನ್ ಹೆಂಡತಿನ ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗ್ಬೋದು. ನಾವು ಹಾಗೆ ನಮ್ ಕೆಲ್ಸನ ಸೇಫ್ ಆಗಿ ಮಾಡ್ತೀವಿ. ರೈಟ್. ಇಲ್ಲಿಂದ ಸೇಫ್ ಆಗಿ ಹೇಗ್ ಹೋಗೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀವಾಗ ನಮ್ಮನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ನಿಮ್ ಬಾಡಿಗಳನ್ನ ಸೇಫ್ ಲಾಕರ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿಂದ ಶೋಕ್ ಆಗಿ ನಾನೇ ಅಂತ ಸೇಫ್ ಆಗಿ ಹೋಗೋದಷ್ಟು ಸುಲಭ ಅಂತ ತಿಳ್ಕೋಬೇಡ. ಮೊದ್ಲು ನಮ್ಮ ಈ ಸೆಕ್ಯೂರಿಟಿನ ದಾಟು, ನೋಡೋಣ. ಅಲ್ಲಿಗೆ ನಿಲ್ಸೋ, ಇಲ್ಲ ನಿನ್ ಹೆಂಡತಿ ನಿಲ್ಲ ಚೆನ್ನಾಗಿ ಕಂಡ್ಬಿಡ್ತೀನಿ.
ಎಲ್ಲೋಗ್ಬಿಟ್ಟಪ್ಪ ಇವನು ಎಲ್ಲೋದ ಅಂತೂ ಎಲ್ಲ ತಪ್ಪಿಸ್ಕೊಂಡ್ಬಿಟ್ರಪ್ಪ. ಈ 3 ಜನನ ಪ್ರೂಫ್ ಸಮೇತ ಹಿಡಿಯೋಕ್ಕೋಸ್ಕರ ಮೇಜರ್ ಜನರಲ್ ಆರ್ಡರ್ಸ್ ಪ್ರಕಾರ ನಾನೊಬ್ಬ ಸೆಂಟ್ರಲ್ ರೌಡಿಯಾಗಿ ಇಷ್ಟೆಲ್ಲ ಮಾಡ್ಬೇಕಾಗಿ ಬಂತು. ಮೇಜರ್ ಹೇಳಿ, ಅಕೌಂಟ್ ನಂಬರ್ ಹೇಳಿ. ಮೇಜರ್ ಮೇಜರ್